ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ ತಿಂದು ನೋಡಿ ಹೇಗಿದೆ ಅಂತ ಒಂದ್ಸರಿ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಾನೊಂದು ಸಿಂಪಲ್ ಆಗಿರುವಂಥ ಒಂದು ಸಿಹಿಯಾದ ರೊಟ್ಟಿ, ಅಂದರೆ ಸಕ್ಕರೆ ಹಾಕಿ ಒಂದು ರೊಟ್ಟಿನ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಸಿಹಿದು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆಯಾ, ತುಂಬ ಬೇಗನೆ ಅರ್ಜೆಂಟಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅನಿಸಿದ್ರೆ, ಅದರಲ್ಲೂ ಇದಕ್ಕೆ ಒಂದು ಏನು ನೀವು ಜೊತೇಲಿ ಏನು ಹಚ್ಕೊಂಡು ತಿನ್ನೋದಕ್ಕೇನು ಬೇಕಾಗಲ್ಲ, ಹಾಗೇ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ನೀವೇನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದರೆ ಈ ಥರದ್ದು ಒಂದು ಚಪಾತಿನ ಮಾಡಿಕೊಡಿ, ಮಕ್ಕಳಿಗೂ ನೀವು ತಿನ್ಬೋದು. ಬಹಳ ಈಸಿಯಾಗಿ ಮಾಡುವಂಥದ್ದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಾವು ಚಪಾತಿ ಅಂತೂ ಮಾಡೇ ಮಾಡ್ತೀವಿ ಅಲ್ವಾ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಈ ಥರ ಒಳಗೆ ಫಿಲ್ ಮಾಡಿದ್ರಾಯಿತು. ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡ ಸಕ್ಕರೆ. ನೀವು ಸ್ವಲ್ಪ ಸಕ್ಕರೆನ ಪುಡಿ ಮಾಡ್ತೀರಾ ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ. ಸಕ್ಕರೆನ ಪುಡಿ ಮಾಡ್ಕೊಳ್ಳಿ, ಇಲ್ಲ ಹಾಗೇನೂ ಸ್ವಲ್ಪ ಸಣ್ಣ ಸಕ್ಕರೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ರೌಂಡ ಶೇಪಲ್ಲಿ ನೀವು ಏನು ಲಟ್ಸ್ಕೋತೀರಲ್ವಾ ರೊಟ್ಟಿ ಥರ, ಅದಕ್ಕೆ ಸಕ್ಕರೆನ ಮೇಲಿಂದ ಹಾಕ್ಕೊಂಡು ಆಮೇಲೆ ಫೋಲ್ಡ್ ಮಾಡಿ ಒಂದು ಸೈಡಲ್ಲಿ ಹಾಕಿ. ಒಂದು ಆ್ಯಕ್ಚುಲಿ ಎರಡೂ ಸೈಡಲ್ಲಿ ಹಾಕಿದರೆ ಅದು ಫೋಲ್ಡ್ ಮಾಡೋ ತನಕ ಒಂದೇ ಕಡೆ ಬಂದುಬಿಡುತ್ತೆ. ಅದಕ್ಕಿಂತ ಒಂದು ಸರಿ ಸೈಡಲ್ಲಿ ಒಂದು ಸೈಡಷ್ಟೇ ನೀವು ತುಂಬಿಕೊಂಡು ರೊಟ್ಟಿ ಮಧ್ಯದಲ್ಲಿ ಆಮೇಲೆ ಈ ಥರ ಚಪಾತಿ ಮಾಡಿ ಲಟ್ಸ್ಕೊಳ್ಳಿ. ನಾನು ಹೀಗೆ ಮಾಡಿ 2 ಚಪಾತಿನ ಇದೇ ಥರ ಮಾಡಿದ್ದೀನಿ. ನೀವು ಸೈಡಲ್ಲೆಲ್ಲ ಸಕ್ಕರೆ ಹಾಕ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಸೈಡಲ್ಲಿ ಸ್ವಲ್ಪ ನನಗೆ ಕಡಿಮೆ ಬಿದ್ದುಬಿಟ್ಟಿತ್ತು, ಅಲ್ಲಿ ಸಿಹಿ ಆಗೋಲ್ಲ, ಮಧ್ಯದಲ್ಲಷ್ಟೇ ಸಿಹಿ ಆಗಿಬಿಡುತ್ತೆ. ನೀವು ಸೈಡಲ್ಲೆಲ್ಲ ಸಕ್ಕರೆನ ತುಂಬ್ಕೊಳ್ಳಿ. ಜಾಸ್ತಿ ಸಕ್ಕರೆ ಹಾಕಬೇಕು ಅಂತ ಏನಿಲ್ಲ, ಜಾಸ್ತಿ ಹಾಕಿದರೂ ತುಂಬ ಒಂಥರ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಈ ಸಕ್ಕರೆ ಎಲ್ಲ ಕರಗುತ್ತೆ. ಅದು ನಾವು ಏನು ಈ ಥರ ಚಪಾತಿನ ಬೇಯಿಸ್ತೀವಲ್ವ ಆವಾಗ ಇದಕ್ಕೆ ತುಪ್ಪನ ಹಾಕಿ ಬೇಯಿಸ್ಬೇಕಾಗತ್ತೆ. ಹಾಗೆ ಎಣ್ಣೆ ಹಾಕಬಾರ್ದು, ಯಾಕೆಂತಂದರೆ ತುಪ್ಪ ಹಾಕಿದ್ರೇ ಸಕ್ಕರೆ ತುಪ್ಪ ಒಂಥರ ಟೇಸ್ಟ್ ಕೊಡುತ್ತಲ್ವ. ಹಾಗೆ ತುಪ್ಪ ಹಾಕಿ ನಾನು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಇಲ್ಲ ನೀವು ಸಂಜೆಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಅಥವಾ ರಾತ್ರಿ ಊಟದ ಟೈಮಿಗೆ ಯಾವಾಗಾದರೂ ಒಂಥರ ಡಿಫ್ರೆಂಟ್ ಸ್ವೀಟ್ ಇದು. ಬಹಳ ಅತಿ ಬೇಗದಲ್ಲೇ ಆಗುವಂಥದ್ದು. ನಾನು ಒಬ್ಬರು ನಾರ್ತವರು ನನಗೆ ಮಾಡಿ ಒಂದು ಸರಿ ತಿನ್ನಿಸಿದ್ರು. ಸುಮಾರು 8-10 ವರ್ಷದ ಹಿಂದೆ ಅವ್ರ ಮನೆಗೆ ಹೋದಾಗ ನನಗೆ ಒಂದು ಸರಿ ಕೊಟ್ಟಿದ್ರು. ನೋಡಿ, ಈ ಥರ ರೊಟ್ಟಿ ಮಾಡ್ಕೊಡ್ತೀನಿ, ತಿನ್ನು ಬಾ ಚಪಾತಿನ ಅಂತ ಕೊಟ್ಟರು. ಒಂದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಮಾಡಿಕೊಟ್ರು, 2 ತಿಂದಿದ್ದೆ. ಸೊ ನಾನು ಮನೇಲಿ ಮಕ್ಕಳಿಗೆ ಮಾಡಿಕೊಟ್ಟೆ. ನಮ್ಮ ಮನೇಲೂ ಮಕ್ಕಳಿಗೂ ಇಷ್ಟ ಆಗುತ್ತೆ. ಯಾವಾಗಾದರೂ ವರ್ಷದಲ್ಲಿ 1 ಸರಿ ಅಥವಾ 2 ಸರಿ ಮಾಡ್ತೀನಿ. ಹಾಗಂತ ಪದೇ ಪದೇ ಮಾಡಲ್ಲ, ಯಾಕೆಂತಂದರೆ ನಾವು ಸಕ್ಕರೆನ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ಬಟ್ ಏನು ಗೊತ್ತಾ, ಒಂದೊಂದು ಸರಿ ನಿಮಗೆ ಬರೀ ಚಪಾತಿ ಒಂದೇ ತಿಂದು ಬೇಜಾರಾಗಿರುತ್ತೆ. ಅದಕ್ಕೆ ಪಲ್ಯಗಿಲ್ಲ ಏನಾದ್ರು ಮಾಡೋದು ಆಗಲ್ಲ. ಕೆಲವೊಂದು ಸರಿ ತರಕಾರಿ ಇರಲ್ಲ ಅಥವಾ ಅರ್ಜೆಂಟಲ್ಲಿ ಏನು ಮಾಡೋದು ಅಂತ ನಾವು ಅಂದ್ಕೊಂಡಾಗ ನೋಡಿ ಈ ಥರ ಹಿಂಗೆ ಮಾಡಬೇಕಾಗತ್ತೆ. ಅಥವಾ ಒಂದೇ ಸೈಡ್ ನೀವು ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡ್ತೀರಲ್ವ, ಯಾವ ಕಡೆಯಿಂದ ಫೋಲ್ಡ್ ಮಾಡ್ತೀರಾ ಹೀಗೆ ಮಧ್ಯದಲ್ಲಷ್ಟೇ ಒಂದೇ ಸೈಡ್ ಸಕ್ಕರೆ ಹಾಕ್ಕೋಬೋದು. ಆಮೇಲೆ ಇಲ್ಲಿ ಈ ಥರ ಒಂದು ಫೋಲ್ಡ್ ಮಾಡಿದ್ಮೇಲೆ ನಾವು ಹೆಂಗೆ ಚಪಾತಿ ಮಾಡ್ತೀವಿ ಆ ಥರ. ಈಗ ನೋಡಿ, ಇಲ್ಲಿ ಒಂದು ಸೈಡಿಗೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆಯಿಂದ ಮತ್ತೆ ಫೋಲ್ಡ್ ಮಾಡಿ ಚಪಾತಿ ಶೇಪಲ್ಲಿ ಲಟ್ಟಿಸಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಬಹಳ ಈಸಿ. ಮತ್ತು ತುಪ್ಪ ಹಾಕಿ ಬೇಯಿಸ್ಬಿಟ್ರಂತೂ ನೀವು ಮೇಲ್ಗಡೆಯಿಂದ ಇನ್ನೇನೋ ಹಚ್ಕೊಳಕ್ಕೆ ಬೇಕಾಗುತ್ತೆ, ತುಪ್ಪ ಅಥವಾ ಏನಾದರೂ ಬೇಕು, ಅದೂ ಇರಲ್ಲ. ಈ ಥರ ಲಟ್ಸ್ಬಿಟ್ರೆ ಒಂಥರ ಹೋಳಿಗೆ ಎಲ್ಲ ತಿಂದಂಗೆ, ಅದು ಸಕ್ಕರೆನೂ ಕುರುಮ್ ಅನಿಸುತ್ತೆ. ತಿನ್ನುವಾಗ ಒಂದು ಸ್ವಲ್ಪ ಅದು ಮೆಲ್ಟ್ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇಷ್ಟಪಡ್ತೀನಿ, ಹಾಗೆ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಒಂದೊಂದು ಸರಿ ಯಾವಾಗಾದರೂ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವು ಮನೇಲಿ ಖಂಡಿತ ಇಷ್ಟಪಡ್ತೀರಾ. ನಿಮ್ಮ ಮನೇಲಿ ಮಕ್ಕಳು ಸಹ ಯಾವಾಗಾದರೂ ಹೀಗೆ ನೀವು ಅವ್ರಿಗೇನಾದರೂ ತಿನ್ನಕ್ಕೆ ಬೇಕು ಅಂತ ಅನಿಸಿದಾಗ, ಅರ್ಜೆಂಟಲ್ಲಿ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಈ ಥರದ್ದು ಒಂದು ಚಪಾತಿನ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ನಿಮಗೂ ಚೆನ್ನಾಗಿ ಅನಿಸುತ್ತೆ. ಒಂದಾದರೂ ತಿನ್ನಬಹುದು. ನಾವು 2 ತಿನ್ನೋಕ್ಕಾಗಲ್ಲ ಅಂದರೆ ಒಂದಂತೂ ತಿನ್ನಲಿಕ್ಕೆ ಆರಾಮಾಗಿ ತಿನ್ನಬಹುದು. ನಾನು ಹಾಗೆ ನಾನು ಮಧ್ಯಾಹ್ನ ಇದನ್ನೇ ಮಾಡಿಕೊಂಡಿದ್ದೆ ಇವತ್ತು. ನಾನು ಅಂದರೆ ಚಪಾತಿನೇ ಮಧ್ಯಾಹ್ನ ಮಾಡಿಕೊಂಡು ಬೇರೆ ಏನು ಮಾಡ್ಕೊಂಡಿರಲಿಲ್ಲ. ಇದು ನೀವು ಉಪವಾಸಕ್ಕೆಲ್ಲ ಚಪಾತಿ ತಿಂತೀರಾ ಅಂತಂದರೆ ಆವತ್ತಿನ ದಿನ ಮತ್ತೇನು ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಇದನ್ನು ಈ ಥರ ಸಕ್ಕರೆ ಹಾಕಿನೂ ಮಾಡ್ಕೋಬಹುದು. ಒಂಥರ ಡಿಫ್ರೆಂಟು, ತುಂಬ ಟೇಸ್ಟಿಯಾಗಿರುವಂಥ ಒಂದು ಚಪಾತಿ, ಸಕ್ಕರೆ ಚಪಾತಿ. ನನಗಂತೂ ತುಂಬ ಇಷ್ಟ. ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ, ನಾನೀಗ ತಿನ್ನೋದನ್ನೇ ನಿಮಗೆ ತೋರಿಸ್ತೀನಿ.
ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಒಂಚೂರು ತಿಂದು ನೋಡ್ತೀನಿ. ಇದಕ್ಕೆ ತುಪ್ಪ ಏನೂ ಬೇಕಾಗಲ್ಲ, ಹಾಗೇ ತಿನ್ಬೋದು. ಯಾಕೆ ಅಂತಂದರೆ ತುಪ್ಪ ಆಲ್ರೆಡಿ ನಾವು ಮೇಲಿಂದ ಹಾಕಿರ್ತೀವಿ. ಸಿಹಿಯಾದ ಒಂದು ರೊಟ್ಟಿ ನೋಡಿ, ನೀವು ಟೇಸ್ಟ್ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನನಗಂತೂ ಭಾಳ ಇಷ್ಟ. ನಾನು ಹಾಗಂತ ಪದೇ ಪದೇ ಮಾಡಲ್ಲ, ವರ್ಷದಲ್ಲಿ 1 ಸರಿ 2 ಸರಿ ಮಾಡ್ತೀನಿ. ತುಂಬ ಚೆನ್ನಾಗಿರ್ತೀನಿ. ಮಕ್ಕಳಿಗೆ ಡಬ್ಬಿಗೆ ಹಾಕ್ಕೊಡ್ಬೋದು, ಟಿಫಿನ್ಗೆ, ಅಥವಾ ಮಕ್ಕಳು ದಿಢೀರಂತ ಹಸಿವಾದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನೋಡಿ, ಆವಾಗ ಇದನ್ನು ರೊಟ್ಟಿ ಹಿಟ್ಟು ಏನಾದರೂ ಕಲಸಿದ್ದೀರಾ ಅಂದರೆ ಸರಿ, ಕಲಿಸ್ಲಿಲ್ಲ ಅಂದ್ರೂ 5 ನಿಮಿಷದಲ್ಲಿ ಕಲಸಿ ಈ ಥರ ಚಪಾತಿ ಸಕ್ಕರೆ ಹಾಕಿ ಮಾಡಿಕೊಟ್ರು ಮಕ್ಕಳು ಖಂಡಿತ ತಿಂತಾರೆ, ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಆಗುವಂಥದ್ದು. ಸ್ವೀಟ್ ಏನು ನೀವು ಮಾಡೋಕ್ಕೆ ಏನು ಮಾಡಲಿ ತುಂಬ ಟೈಮ್ ಹಿಡಿಯುತ್ತೆ ಅಂದಾಗ ಇದನ್ನು ಈ ಥರ ಮಾಡಿಬಿಡಿ. ಮತ್ತು ನೀವು ಒಂದ್ಸರಿ ಟ್ರೈ ಮಾಡಿ. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತಿಂದು ಮುಗಿಸ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಮನೇಲಿ ತಿಂದು ನೋಡಿ ಹೇಗಿದೆ ಅಂತ ಒಂದ್ಸರಿ ಹೇಳಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್ ಬಾಯ್.